ಮಂಗಳೂರಿನ ತುಂಬಾ ಫೇಮಸ್ ಮದುವೆ ಮನೆ ಶೈಲಿಯಲ್ಲಿ ಮಾಡುವಂತಹ ಬಾಯಿ ನೀರೂರಿಸುವಂತಹ ಅದ್ಭುತವಾಗಿರುವಂತಹ ಸೌತೆಕಾಯಿ ಕೊದ್ದೆಲ್ ಅಥವಾ ಸಾಂಬಾರನ್ನು ಹೇಗೆ ಮಾಡ್ಬೋದು ಸುಲಭವಾಗಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ನನ್ನ ಈ ಸ್ಪೆಷಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ರೆಸಿಪೀಸ್ಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಇದು ನೋಡಿ ಮಂಗಳೂರು ಸೌತೆಕಾಯಿ, ಇದನ್ನ ಯೂಸ್ ಮಾಡಿ ನಾವು ಈ ಕೊದ್ದೆಲ್ ಅಥವಾ ಸೌತೆಕಾಯಿ ಸಾಂಬಾರನ್ನು ಮಾಡೋದು. ಮಂಗಳೂರು ಸ್ಟೋರ್ಗಳಲ್ಲಿ ನಿಮಗೆ ಇದು ಸಿಗುತ್ತೆ. ಇದರ ಅರ್ಧದಷ್ಟು ಅಷ್ಟೇ ನಾನು ಇವಾಗ ಪದಾರ್ಥಕ್ಕೆ ಅಥವಾ ಸಾಂಬಾರಿಗೆ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂತಂದರೆ ಇದು ದೊಡ್ಡದಿದೆ, ಜಾಸ್ತಿ ಆಗುತ್ತೆ. ಕಟ್ ಮಾಡಿಬಿಟ್ಟು ಅದರ ತಿರುಳನ್ನು ನೀಟಾಗಿ ತೆಗೆದುಕೊಂಡು ಈ ಥರ ಸಪೂರಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಅದಾದ ನಂತರ ಒಂದು ಸ್ವಲ್ಪ ಇದನ್ನ ಸಪೂರಕ್ಕೆ ಕೊಚ್ಕೊಂಡು ನೆಕ್ಸ್ಟ್ ನಾವು ಕಟ್ ಮಾಡ್ಕೋಬೇಕು. ಈ ಥರ ನೋಡಿ, ಸಿಪ್ಪೆ ತೆಗೆದು ಬೇಕಾದರೂ ಯೂಸ್ ಮಾಡ್ಬೋದು, ತೆಗೆಯದೆ ಬೇಕಾದರೂ ಯೂಸ್ ಮಾಡ್ಬೋದು. ಟಿಪಿಕಲ್ ಆಗಿ ಮಾಡುವಾಗ ನಾವು ಕೊದ್ದೆಲಿಗೆ ಈ ಸಿಪ್ಪೆನ ತೆಗೆಯೋದಿಲ್ಲ. ಇದನ್ನ ಈ ಥರ ಕಟ್ ಮಾಡಿಕೊಂಡು ಪಾತ್ರೆಗೆ ಹಾಕೊಳ್ಳಿ. ಅದಕ್ಕೆ ಒಂದು ಟೊಮೆಟೊ ಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀನಿ. ಟೊಮೆಟೊ ಹಣ್ಣು ಆಪ್ಷನಲ್, ಬೇಕಿದ್ರೆ ಹಾಕೋಬೋದು. ನನಗೆ ಆ ಫ್ಲೇವರ್ ಇಷ್ಟ, ಅದಕ್ಕೋಸ್ಕರ ಹಾಕೊತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು, ಇದು ಒಂದು ಸ್ವಲ್ಪ ಅಂದರೆ ಮುಳುಗುವಷ್ಟು ಅಲ್ಲ, ಮುಕ್ಕಾಲು ಭಾಗ ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ನಾವು ಬೇಯಲಿಕ್ಕೆ ಇಡಬೇಕು. ಮುಚ್ಚಿಟ್ಬಿಟ್ಟು ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳೋಣ. ಇದಾದ ನಂತರ ಇದಕ್ಕೆ ಮಸಾಲಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಪ್ಯಾನ್ ಇಟ್ಟು 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ. ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಅಕ್ಕಿ, ಇಷ್ಟನ್ನು ಹಾಕ್ಕೊಂಡು ಮೊದಲು ಹುರಿದ್ಕೋಬೇಕು. ಕೆಲವರು ಈ ಕಡಲೆಬೇಳೆ ಮತ್ತು ಅಕ್ಕಿನ ಹಾಕೊಳ್ಳಲ್ಲ, ಇದು ಕೂಡ ಆಪ್ಷನಲ್, ಬಟ್ ಹಾಕಿದರೆ ಸಾಂಬಾರು ಸ್ವಲ್ಪ ದಪ್ಪಗೆ ಬರುತ್ತೆ. ಇದಕ್ಕೆ ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಕರಿ ಲೀವ್ಸನ್ನು ಹಾಕೋಬೋದು, ಒಂದು 4-5 ಎಸಳು ಬೆಳ್ಳುಳ್ಳಿನ ಹಾಕೋಬೋದು. ಬ್ರಾಹ್ಮಿನ್ಸ್ ಮಾಡೋ ಅಡುಗೆಗೆ ಈ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕಲ್ಲ, ಬಟ್ ನಮ್ಮ ಕಡೆ ನಾವು ಯೂಸ್ ಮಾಡ್ಕೊತೀವಿ. ಇದು ಕೂಡ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕೂಡ ಆಪ್ಷನಲ್. ಬೆಳ್ಳುಳ್ಳಿ ಈರುಳ್ಳಿ ಹುರಿದಾದ ನಂತರ 1-2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಮೆಂತೆ, 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ. ಅದಾದ ನಂತರ ಒಂದು ಸ್ವಲ್ಪ ಓಂಕಾಳು ಹಾಕ್ಕೊತಾ ಇದ್ದೀನಿ. ಓಂಕಾಳು ಆಪ್ಷನಲ್. 4-5 ಕಾಳು ಮೆಣಸು, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಹುರಿದ್ಕೊಳ್ಳಿ. ಈ ಎಲ್ಲ ಮಸಾಲೆ ಇಂಗ್ರೀಡಿಯೆಂಟ್ಸ್ ನೀಟಾಗಿ ಹುರಿದ್ರೇ ಇದರ ಫ್ಲೇವರ್ ಅದ್ಭುತವಾಗಿ ಬರೋದು. ನಾನು ಒಣಮೆಣಸು ಒಂದು 5 ಹಾಕ್ಕೊತಾ ಇದ್ದೀನಿ, 1 ಗುಂಟೂರು, 4 ಬ್ಯಾಡಗಿ ಅಷ್ಟೇ. ತುಂಬ ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೋಬೋದು. ಸೌತೆಕಾಯಿ ಸಾಂಬಾರು ಜಾಸ್ತಿ ಖಾರ ಮಾಡ್ಕೊಳ್ಳಲ್ಲ. ಮೆಣಸು ಒಂದು ಸ್ವಲ್ಪ ಹುರಿದಾದ ನಂತರ ಇವಾಗ 1 ಹಿಡಿ ಅಥವಾ 1.5 ಹಿಡಿಯಷ್ಟು ನಾನು ಅಥವಾ 1-1.5 ಕಪ್ಪಷ್ಟು ಕೋಕೋನಟ್ ಕಾಯಿ ತುರಿನ ಹಾಕೋಬಹುದು. 1/4 ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಇದನ್ನು ಕೂಡ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರಿಬೇಕು. ಮಸಾಲೆ ಹುರಿಯುವಾಗ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡ್ಬಿಡಿ. ಮಸಾಲೆ ಎಲ್ಲ ಹುರಿದಾದ ನಂತರ ಸ್ಟವ್ ಬಂದ್ ಮಾಡಿ ಈಗ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೋಬೇಕು. ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಸೌತೆಕಾಯಿ ಸಾಂಬಾರಿಗೆ ಜಾಸ್ತಿ ಹುಣಸೆ ಹಣ್ಣನ್ನು ಹಾಕ್ಕೊಳ್ಳಲ್ಲ. ಇದು ಸ್ವಲ್ಪ ತಣ್ಣಗಾಗಲಿ. ಇಷ್ಟೊತ್ತಿಗೆ ನಾವು ಸೌತೆಕಾಯಿ ಬೆಂದಿದೆಯಾ ನೋಡೋಣ. ಒಂದು ಸ್ವಲ್ಪ ಒಳಗಡೆ ಬೆಳ್ಳಗಿದೆ ತಿರುಳು, ಇದನ್ನು ನೀಟಾಗಿ ಬೆಂದಿಲ್ಲ. ಇನ್ನೊಂದು ಚೂರು ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳೋಣ. ಅಷ್ಟೊತ್ತಿಗೆ ಈ ಇಂಗ್ರೀಡಿಯೆಂಟ್ಸ್ ತಣ್ಣಗಾಗಿರುತ್ತೆ. ಇದನ್ನ ಮಿಕ್ಸಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನ ನಾವು ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೋಬೇಕು. ನೈಸಾಗಿ ಬರಬೇಕು ನೋಡಿ. ಈ ಹದಕ್ಕೆ ಪರ್ಫೆಕ್ಟಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕಿಂತ ಜಾಸ್ತಿ ತೆಳ್ಳಗೆ ಬೇಡ, ಸ್ವಲ್ಪ ದಪ್ಪಗಿದ್ರೂ ನಡೀತದೆ, ಬಟ್ ನೈಸಾಗಿ ರುಬ್ಕೋಬೇಕು. ಇಷ್ಟೊತ್ತಿಗೆ ಸೌತೆಕಾಯಿ ನೀಟಾಗಿ ಬೆಂದಿರುತ್ತೆ. ನಿಮಗೆ ಅದು ಕಲರ್ ಚೇಂಜ್ ಆಗುತ್ತೆ. ಸೌತೆಕಾಯಿ ಬೆಳ್ಳಗೆ ಇದ್ದಿದ್ದು ನೋಡಿ ಸ್ವಲ್ಪ ಮಸ್ಕಾಗುತ್ತೆ. ಈ ಥರ ಎಲ್ಲ ನೀಟಾಗಿ ಮಸ್ಕಾದರೆ ಪರ್ಫೆಕ್ಟಾಗಿ ಸೌತೆಕಾಯಿ ಬೆಂದಿದೆ ಅಂತ ಅರ್ಥ. ಇನ್ನೊಂದು ಏನು ಅಂತಂದರೆ ಸೌತೆಕಾಯಿ ಬೇಯಿಸಿದ ನೀರು ಜಾಸ್ತಿ ಇದ್ದರೆ ತೆಗೆದಿಟ್ಬಿಡಿ. ಈ ನೀರು ಪರ್ಫೆಕ್ಟ್ ಆಗಿದೆ, ಅದಕ್ಕೆ ನಾನು ತೆಗಿಲಿಕ್ಕೆ ಹೋಗ್ತಾ ಇಲ್ಲ. ಇದಕ್ಕೆ ರುಬ್ಬಿದ ಮಸಾಲನ ಹಾಕ್ಕೊಂಡು ಒಂಚೂರು ಮಿಕ್ಸ್ ಮಾಡಿಕೊಂಡು ಹದ ಮಾಡ್ಕೋಬೇಕು. ನಾವು ಇವಾಗ ಎಷ್ಟು ದಪ್ಪ ಇದೆ ನೋಡ್ಕೊಳ್ಳಿ ಮಸಾಲ. ಇದಿಷ್ಟು ಸಾಕಾಗಲ್ಲ, ಇನ್ನೊಂದು ಚೂರು ನಾವು ತೆಳ್ಳಗೆ ಮಾಡ್ಕೋಬೇಕು. ರೈಸಿಗೆ ಆಗೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ. ಇದನ್ನ ನೋಡಿ, ಈ ಹದಕ್ಕೆ ಸಾಕು. ಯಾಕಂತಂದರೆ ಅದು ಕುದಿದಾದ ನಂತರ ಇನ್ನೂ ಸ್ವಲ್ಪ ದಪ್ಪಗೆ ಬರುತ್ತೆ, ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ದಪ್ಪಗೆ ಬರುತ್ತೆ. ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, 2 ಟೇಬಲ್ ಸ್ಪೂನಷ್ಟು ಬೆಲ್ಲ ನಾವು ಮಂಗಳೂರು ಕಡೆ ಮಾಡುವಾಗ ಇದು ಸೌತೆಕಾಯಿಗೆ ಹಾಕ್ತೀವಿ. ಆ ಸ್ವೀಟ್ ಹುಳಿ ಫ್ಲೇವರ್ ಇದೆಯಲ್ವ, ಅದೇ ಅದ್ಭುತವಾಗಿರುವಂತಹ ರುಚಿ ಕೊಡೋದು ಈ ಪದಾರ್ಥಕ್ಕೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಸಾಲೆ ಕುದೀಲಿಕ್ಕೆ ಬಿಟ್ಬಿಡೋಣ. ಒಂದು 2-3 ನಿಮಿಷ ಮಸಾಲೆ ಚೆನ್ನಾಗಿ ಕುದಿಬೇಕು. ಅಷ್ಟೊತ್ತಿಗೆ ಸೌತೆಕಾಯಿ ಸಾಂಬಾರು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಮಸಾಲದು ಹಸಿ ಫ್ಲೇವರ್ ಹೋಗೋ ತನಕ ನೀವು ಕುದಿಸ್ಕೋಬೇಕು.
ಇದನ್ನ ಈಗ ಬಂದ್ ಮಾಡಿ ಇಟ್ಬೇಡಿ. ಇದಕ್ಕೆ ಒಂದೊಳ್ಳೆ ಒಗ್ಗರಣೆ ಹಾಕಬೇಕು. ಈ ಒಗ್ಗರಣೆಯಲ್ಲಿ ಸೌತೆಕಾಯಿ ಫ್ಲೇವರ್ ಇರೋದು. ಆಯಿಲ್ ಹಾಕಿಬಿಟ್ಟು ಒಂದು ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕರಿ ಲೀವ್ಸ್, ಬೆಳ್ಳುಳ್ಳಿ, ಒಣಮೆಣಸು, ಹಾಗೆಯೇ ಒಂಚೂರು ಹಿಂಗ್ ಹಾಕ್ಕೊಂಡು ಒಂದು ಅದ್ಭುತವಾಗಿರುವಂಥ ಒಗ್ಗರಣೆನ ಹಾಕಿದ್ರೇ ಆ ಸೌತೆಕಾಯಿ ಸಾಂಬಾರು ಅಥವಾ ಕೊದ್ದೆಲ್ ಇದೆಯಲ್ವಾ ಅದ್ಭುತವಾಗಿ ಬರೋದು. ಬಿಸಿ ಬಿಸಿಗೆ ಈ ಒಗ್ಗರಣೆ ಹಾಕಿ ಅದಾದ ನಂತರ ಅದನ್ನ ಮುಚ್ಚಿಟ್ಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ಬಿಟ್ಬಿಡಿ. ಒಗ್ಗರಣೆ ಫ್ಲೇವರ್ ಇದೆಯಲ್ವಾ ಮಸಾಲದಲ್ಲಿ ಎಳ್ಕೋಬೇಕು. 5 ನಿಮಿಷ ಬಿಟ್ಬಿಟ್ಟು ನೀವು ಈ ಲಿಡ್ ಓಪನ್ ಮಾಡಿ ನೋಡಿ, ಅದ್ಭುತವಾಗಿರುವಂಥ ಫ್ಲೇವರ್ ನಿಮಗೆ ಆ ಸ್ಮೆಲ್ ಇದೆಯಲ್ಲ ಸೌತೆಕಾಯಿ ಕೊದ್ದೆಲ್ ಅಥವಾ ಸಾಂಬಾರ್ದು ಮೂಗಿಗೆ ಬಡಿಲಿಕ್ಕೆ ಶುರುವಾಗುತ್ತೆ. ಎಷ್ಟು ಸೂಪರ್ ಆಗಿರುತ್ತೆ ಅಂತಂದರೆ ನೀವು ನಾನು ಹೇಳಿರೋ ರೀತಿಯಲ್ಲೇ ಮಾಡಿದರೆ ಪರ್ಫೆಕ್ಟಾಗಿ ನೀವು ಮದುವೆ ಮನೆಗಳಲ್ಲಿ ಕೂಡ ತಿಂದಿರಲ್ಲ. ಅದಕ್ಕಿಂತ ಸೂಪರ್ ಆಗಿರುವಂಥ ಸೌತೆಕಾಯಿ ಕೊದ್ದೆಲ್ ಅಥವಾ ಸೌತೆಕಾಯಿ ಸಾಂಬಾರನ್ನು ನಾವು ಮನೆಯಲ್ಲೇ ಮಾಡಿಬಿಟ್ಟು ವೈಟ್ ರೈಸ್ ಜೊತೆ ಅಥವಾ ಕುಚ್ಚಲಕ್ಕಿ ಅನ್ನದ ಜೊತೆ ರೈಸ್ ಜೊತೆ ತಿಂತಾ ಇದ್ದರೆ ಅದರ ಮಜಾನೇ ಬೇರೆ. ಒಂದ್ಸರಿ ಈ ಅದ್ಭುತವಾಗಿರುವಂಥ ರೆಸಿಪಿನ ಟ್ರೈ ಮಾಡಿ ನನಗೆ ಮರೆಯದೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.